ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಅಂತ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಕೊಡ್ತೀನಿ ನೋಡಿ. ಇವತ್ತೊಂದು ರೆಡಿ ಮಸಾಲೆ ಇಟ್ಟು ಪಲಾವ್ ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಟ್ಟೆ. ಅದರಲ್ಲಿ ಇನ್ನೂ ಸ್ವಲ್ಪ ತೋರಿಸಿದ್ದೀನಿ. ಸೊ ಇವತ್ತು ಚಿಕನ್ ಗ್ರೇವಿ ಯಾವ ರೀತಿ ಮಾಡೋದು ಈಸಿಯಾಗಿ ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ಅಷ್ಟೇ ತುಂಬ ಈಸಿಯಾಗುತ್ತೆ. ಗೀ ರೈಸ್ಗೆ ಸೂಪರ್ ಕಾಂಬಿನೇಷನ್. ಗೀ ರೈಸ್ ಮಾಡಿದ್ದೀನಿ. ಗೀ ರೈಸ್ ವಿಡಿಯೋ ಕೂಡ ನಿಮಗೆ ಹಾಕಿದ್ದೀನಿ, ಇಲ್ಲಾಂದರೆ ಹೋಗಿ ನನ್ನ ಚಾನಲ್ನಲ್ಲಿ ಚೆಕ್ ಮಾಡ್ಕೋಬೋದು. ಸೊ ನೋಡಿ, ಈ ರೀತಿ ರೆಡಿ ಮಸಾಲೆ ಇಟ್ಟು ಯಾವ ರೀತಿ ನಾವು ಈಸಿಯಾಗಿ ಯಾರೇ ಬೇಕಾದರೂ ಮಾಡ್ಕೋಬೋದು. ಅರ್ಧವರೆಗೆಲ್ಲ ಚಿಕನ್ ಆಗುತ್ತೆ. ಚೆನ್ನಾಗಿ ಬೇಯಬೇಕಂದ್ರೆ ಚಿಕನ್ನು ರೆಡಿ ಆಗುತ್ತೆ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ಚಿಕನ್ನ ಕ್ಲೀನಾಗಿ ಅರಿಶಿನ ಹಾಕಿ ತೊಳ್ಕೊಬೇಕು. ಒಂದು 2-3 ಸರಿನಾರು ತೊಳ್ಕೊಬೇಕು ಫ್ರೆಂಡ್ಸ್, ಯಾಕಂದರೆ ಕೌಸಾಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಾದ್ಮೇಲೆ ಒಂದು ಬಾಣಲೆಯಲ್ಲಿ ಒಂದು 5-6 ಸ್ಪೂನ್ ಸ್ವಲ್ಪ ಎಣ್ಣೆ, ಇದಕ್ಕೆ ಜಾಸ್ತಿನೇ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನ್ ಅರಿಶಿನ ಹಾಕಬೇಕು. ಎಣ್ಣೆಗೆ ಅರಿಶಿನ ಹಾಕಿ ಅವಾಗ ಚಿಕನ್ನ ಸ್ವಲ್ಪ ಹಲ್ಲಾಡಿಸಿ ಅದನ್ನ ಬೇಯಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಫಸ್ಟ್. ಯಾಕಂದರೆ ಚಿಕನ್ಗೆ ಉಪ್ಪು ಹಿಡಿಬೇಕಲ್ಲ. ಸೊ ಚೆನ್ನಾಗಿ ನಾವು ಅಂದರೆ ಚೆನ್ನಾಗಿ ಎಣ್ಣೆ ಬಿಸಿ ಆದಮೇಲೆ ನಾವು ಚಿಕನ್ ಹಾಕಬೇಕು. ಅಂಥವರೆಗೂ ಅದು ಹಾಕಿದ್ರೆ ಅದು ಚೆನ್ನಾಗಿರಲ್ಲ, ಎಣ್ಣೆ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಅದು ಸ್ವಲ್ಪ ಬೇಯಕ್ಕೆ ಬಿಡೋಣ. ಇನ್ನೊಂದು ಬಾಣಲಿನಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈಗ ಚಿಕನ್ ಮಸಾಲೆ ನಾವು ರೆಡಿ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಚಕ್ಕೆ ಲವಂಗ ಹಾಕಿದ್ದೀನಿ ನಾನು. ನೋಡಿ, ನಾನಿಲ್ಲಿ ರೆಡಿ ಮಾಡಿಟ್ಟಿರೋ ಪೇಸ್ಟ್ ಹಾಕಿದ್ದೀನಿ. ಈರುಳ್ಳಿ, ಪಾಲಕ್, ಹಸಿಮೆಣಸಿನ್ಕಾಯಿ ಇದಿಷ್ಟು ರುಬ್ಬಿರೋದು ಪೇಸ್ಟ್ ಅದು. ಇದರೊಟ್ಟಿಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಸಾಲೆ ಚೆನ್ನಾಗಿ ನಾವು ಹುರ್ಕೋಬೇಕು ಎಣ್ಣೆಯಲ್ಲಿ. ಅದಾದಮೇಲೆ ನಾನಿಲ್ಲಿ 3 ಟೊಮೊಟೊ ತೊಗೊಂಡಿದ್ದೀನಿ, ರುಬ್ಬಿ ಇಟ್ಟಿದ್ದೀನಿ. ಸೊ ನೀವು ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಇದು ಇಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಫ್ರೆಂಡ್ಸ್. ಅದು ಬೆಂದಾದಮೇಲೆ ನಿಮಗೆ ಇನ್ನೂ ಸ್ವಲ್ಪ ಖಾರ ಬೇಕಂದರೆ 1 ಸ್ಪೂನ್ ಖಾರ ಪುಡಿ ಹಾಕ್ಕೋಬೋದು. ಇಲ್ಲಾಂದರೆ ಖಾರ ಕಮ್ಮಿ ಇತ್ತಂದರೆ ನೀವು ಅದಕ್ಕೆ ಅಡ್ಜಸ್ಟ್ ಆಗ್ಬೋದು. ಮತ್ತು ಇಲ್ಲಿ 1 ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ, ಜಾಸ್ತಿ ಏನು ಹಾಕಿಲ್ಲ. ಸ್ಪೈಸಿ ಮಸಾಲೆ ಇಷ್ಟೇ ಹಾಕಿರೋದು ಫ್ರೆಂಡ್ಸ್. ಇದಿಷ್ಟು ಚೆನ್ನಾಗಿ ಕುದಿಬೇಕು. ಸ್ವಲ್ಪ ತಟ್ಟೆ ಮುಚ್ಚಿ ಅದನ್ನೇ ಬೇಯಕ್ಕೆ ಬಿಡೋಣ. ಕಲರ್ ನೋಡಿ, ಫಸ್ಟ್ ಹಾಕಿದ್ದು ನಾವು ಹಸಿರು ಕಲರು, ಬೆಂದ ಮೇಲೆ ಕಲರ್ ಚೇಂಜ್ ಆಗಿದೆ. ಸೊ ನೋಡಿ, ಚಿಕನ್ನಲ್ಲಿ ನೀರು ಬಿಟ್ಕೊಂಡಿದೆ, ಚೆನ್ನಾಗಿ ಬೆಂದಿದೆ, ಅರ್ಧ ಬೆಂದಿರುತ್ತೆ. ಇಷ್ಟೊತ್ತಿಗೆ ಬೆಂದಿರೋದಕ್ಕೆ ನಾವೇನು ಮಾಡಿಟ್ಟಿದ್ದೀವಲ್ಲ ಫ್ರೆಂಡ್ಸ್, ಅದು ರೆಡಿ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಇಲ್ಲಾಂದರೆ ಹಾಗೆ ಗ್ರೇವಿ ಕೂಡ ಇಟ್ಕೋಬೋದು. ಇದಕ್ಕೆ ನಿಮ್ಗೆ ಆಪ್ಷನಲ್ಲು ಈರುಳ್ಳಿ ಬೇಕಂದರೆ ನೀವು ಈ ರೀತಿ ಕಟ್ ಮಾಡಿ ಅದ್ರ ಮೇಲೆ ಹಾಕ್ಕೋಬೋದು. ಬೇಡ ನಮಗೆ ಅದೇ ಸಾಕು ಮಸಾಲೆದ್ದು ಅಂದರೆ ನೀವು ಅಷ್ಟಕ್ಕೆ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ ಎಕ್ಸ್ಟ್ರಾ ಈರುಳ್ಳಿ ಕೂಡ ಹಾಕಿದ್ದೀನಿ. ಇದರೊಟ್ಟಿಗೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಫ್ರೆಂಡ್ಸ್. ಚಿಕನ್ ಗ್ರೇವಿಗೆ ಒಳ್ಳೆ ರುಚಿ ಕೊಡುತ್ತೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಚಿಕನ್ ಗ್ರೇವಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ನಮಗೆ ಅಷ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹಾಕಿದ್ದೀನಿ. ನೀವು ಹಾಕ್ಕೊಂಡಿದ್ರೆ ನೀವು ಹಾಕ್ಕೋಬೋದು. ಇದರೊಟ್ಟಿಗೆ ಆಲೂಗಡ್ಡೆ ಕೂಡ ಹಾಕ್ಕೋಬೋದು. ಓಕೆನಾ? ಇದಿಷ್ಟು ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಮಾಂಸಕ್ಕೂ ಹೊಂದ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಫಸ್ಟೇ ನಾವು ಉಪ್ಪು ಹಾಕಿರ್ತೀವಿ. ಸೊ ಆಲ್ರೆಡಿ ಸ್ವಲ್ಪ ನೋಡ್ಕೊಂಡು ನೀವು ಟೇಸ್ಟಿಗೆ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ಮತ್ತು ನಾವೇನು ಮಸಾಲೆ ಎಲ್ಲ ಬಿಸಿಟ್ಟಿರ್ತೀವಲ್ಲ, ಆ ನೀರು ವೇಸ್ಟ್ ಮಾಡೋದು ಬೇಡ. ಅದೆಲ್ಲನೂ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ನೀರು ಹಾಕ್ಕೊಂಡು ಕಲಿಸ್ಕೊಬೋದು. ಇದಕ್ಕಿನ್ನ ರುಚಿ ಹೆಚ್ಚಿಸ್ಬೇಕಂದ್ರೆ ಕಸ್ತೂರಿ ಮೇಥಿ ಒಣಗಿರೋದ್ರಲ್ಲ, ಕಸ್ತೂರಿ ಮೇಥಿ ಹಾಕ್ಲೇಬೇಕು. ಹಾಕಿದ್ರೇ ಅದು ಕ್ಯಾಪ್ಸಿಕಮ್ಗೂ ಕಸ್ತೂರಿ ಮೇಥಿಗೂ ಒಳ್ಳೆ ಸೂಪರ್ ಕಾಂಬಿನೇಷನ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಅರ್ಥಾಯ್ತಾ? ಸೊ ಇಷ್ಟು ಹಾಕಿ ಅದು ಚೆನ್ನಾಗಿ ನಿಮಗೆ ಬೇಯಕ್ಕೆ ಬಿಟ್ಬಿಡಿ. ಒಂದು 10 ನಿಮಿಷ 5 ನಿಮಿಷ ಆದರೆ ಚೆನ್ನಾಗಿ ದೊಡ್ಡೂರಿನಲ್ಲಿ ಬೇಯಿದ್ರೆ ಬೇಗ ಅದು ಗ್ರೇವಿ ಟೈಪ್ ಬರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಮತ್ತು ಪುದೀನ ಎರಡೂ ಹಾಕಬೇಕು. ಪುದೀನ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಕೊತ್ತಂಬರಿ ಪುದೀನ ಎರಡೂ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದಿಷ್ಟು ಹಾಕಿದ್ಮೇಲೆ ನೋಡಿ, ಚಿಕನ್ ಚೆನ್ನಾಗಿ ಬೆಂದಿದೆ, ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್. ಸೊ ಈಗ ಗೀ ರೈಸು ರೆಡಿಯಾಗಿದೆ. ಗೀ ರೈಸ್ ಜೊತೆಗೆ ಚಿಕನ್ ಗ್ರೇವಿ ಯಾವ ರೀತಿ ಇತ್ತು ನೋಡ್ತೀರಾ? ಸೂಪರಾಗಿತ್ತು, ಅಲ್ಟಿಮೇಟಾಗಿದೆ. ಸೊ ಯಾರು ಬೇಕಂದ್ರೆ ಈಸಿಯಾಗಿ ಮಾಡ್ಕೊಳ್ಳೋಂಥ ಚಿಕನ್ ಗ್ರೇವಿ ನಾನು ತೋರಿಸಿದ್ದೀನಿ. ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಿಮ್ಮ ಸಪೋರ್ಟ್ ನಮ್ಗೆ ಮುಖ್ಯ, ನಿಮ್ಮ ಸಪೋರ್ಟ್ ನಮ್ಗೆ ಮಾಡಿ. ಓಕೆನಾ? ಟೇಕ್ ಕೇರ್, ಬಾಯ್, ಲವ್ ಯು. ಇದೇ ಥರ ನೀವು ಮಾಡ್ಕೊಳ್ತೀನಿ. ಸಿಂಪಲ್ಲಾಗಿ ನಾನು ತೋರಿಸಿದ್ದೀನಿ. ಓಕೆನಾ? ಒಂದು ಸತಿ ಟ್ರೈ ಮಾಡಿ ನೋಡಿ. ಬಾಯ್ ಬಾಯ್.